ಏನೋ ಒಂದು ಕಮಿಟ್ಮೆಂಟ್ ಮಾಡಿಸ್ತಾನೆ, ನಿಮ್ಮನ್ನ ಸುಮ್ಮನೆ ಇರ್ಲಿಕ್ಕೆ ಬಿಡಲ್ಲ. ಇಲ್ಲ ಅದ್ರ ಮೇಲೆ ಸಾಲ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ. ನಿಮಗಿರ್ತಕ್ಕಂಥ ಲಾಭ ಬರಲೇಬೇಕು, ಜಾಗ ಆಗ್ಲೇಬೇಕು. ನಾವು ಅವಾಗ ಹೇಳ್ತಾನೆ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಉಗುರಲ್ಲಿ ಹೋಗೋದಿಕ್ಕೆ ಕೊಡ್ಲಿ ಯಾಕೆ ಅಂತ ಹೇಳ್ತೇವೆ. ವಿಧಿಯನ್ನ ಚೇಂಜ್ ಮಾಡಕ್ ಹೋಗ್ಬಿಡ್ತಾರೆ ತುಂಬಾ ಜನ. ನಾನು ನೋಡ್ತೇನೆ, ಹೇಗಾದ್ರೂ ಪರಿಹಾರ ಕೊಡಿ ಗುರುಗಳೇ, ನಮ್ಗೆ ಬೇಕೇ ಬೇಕು ಗುರುಗಳೇ. ಇಲ್ಲ, ಅದ್ರಲ್ಲಿ ಬೇರೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ. ನೀವು ಇದನ್ನ ತಪ್ಪಿಸ್ಲಿಕ್ಕೆ ಹೋದ್ರಿ ಅಂದ್ರೆ 10 ಲಕ್ಷದ ಜಾಗದ ಬದಲು 1 ಕೋಟಿ ಜಾಗ ಕಳ್ಕೊಬಿಡ್ತೀರಿ. ಅಲ್ಲಿ ಬರೋಲ್ಲ, ಇಲ್ಲ ತಕರಾರಲ್ಲಿ ನಿಂತ್ಕೊಳ್ಳುತ್ತೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋಲ್ಲ, ನಿಮ್ಮನ್ನು ಸುತ್ತಿಸ್ತಲೇ ಇರುತ್ತೆ. ನಾನು ನೋಡಿದಾಗೆ ಮಿಥುನ್ ರಾಶಿಯವ್ರ ಮನೆಗಳು, ಬಾಡಿಗೆ ಮನೆಗಳು ಬದಲಾಯಿಸೋದು, ಜಾಗ ಬದಲಾಯಿಸೋದು, ಮನೆ ಮಾರ್ಕೊಳ್ಳೋದು, ಇನ್ನೊಂದು ಮನೆ ಕಟ್ಲಿಕ್ಕೆ ಹೋಗ್ಬಿಟ್ಟು ಸಿಕ್ಕಾಕೊಳ್ಳೋದು, ಸಾಲಕ್ಕೆ ಸಿಕ್ಕಾಕೊಳ್ಳೋದು, ಆ ಥರದ್ದು ಒಂದು ಬರುತ್ತೆ. ಹಾಗೆ ಲಾಭನೂ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ. ನೀವು ಯಾವಾಗೆಲ್ಲ ಮನೆ ವಿಚಾರಕ್ಕೆ ಹೋಗ್ತಿರೋ, ಜಾಗದ ವಿಚಾರಕ್ಕೆ ಹೋಗ್ತಿರೋ, ಆಗೊಂದು ತಲೆನೋವು ಬರುತ್ತೆ ಮಿಥುನ್ ರಾಶಿ. ಹೌದು ಅಲ್ವೋ ಅಂತ ಹೇಳಿ. ಇಲ್ಲ ಮನೆ ಮೇಲೆ ಒಂದು ಸಾಲ ಇರುತ್ತೆ, ಇಲ್ಲ ಕಾರ್ ಮೇಲೆ ಒಂದು ಸಾಲ ಇರುತ್ತೆ, ಗಾಡಿ ಮೇಲೆ ಒಂದು ಸಾಲ ಇರುತ್ತೆ. ಪದೇ ಪದೇ ಕಾರ್ ಚೇಂಜ್ ಮಾಡ್ತಿದ್ದೀರಿ, ಪದೇ ಪದೇ ಮನೆ ಚೇಂಜ್ ಮಾಡ್ತಿದ್ದೀರಿ, ಜಾಗ ಚೇಂಜ್ ಮಾಡ್ತಿದ್ದೀರಿ, ಸ್ಥಳ ಚೇಂಜ್ ಮಾಡ್ತಿದ್ದೀರಿ. ಬಾಡಿಗೆ ಮನೆ, ಲೀಸ್ ಮನೆ, ಇನ್ನೊಂದು ಅತ್ತೆ ಮನೆ, ಅಳಿಯನ್ ಮನೆ, ಗಂಡನ ಮನೆ, ಅಣ್ಣನ ಮನೆ. ಮಿಥುನ್ ರಾಶಿಯವರು ಅದರಲ್ಲಿ ಇರ್ತೀರಿ, ಗಮನಿಸಿ ನೋಡಿ, ಬೇಕಾದ್ರೆ ನೋಡಿ. ಇಲ್ಲ ನೀವಿರೋ ಮನೆಯಲ್ಲಿ ಏನೋ ಒಂದು ಅನಾಹುತಗಳು ನಡೆದಿರುತ್ತೆ, ಅನಾಹುತ, ಸಾವು, ಯಾರೋ ಕರೆಂಟ್ ಹೊಡೆದು, ಯಾರೋ ಬಾಡಿಗೆಗೆ ಬಂದವರು ಅವ್ರಿಗೇನೋ ಆಗಿರುತ್ತೆ, ಸೂಸೈಡ್ ಮಾಡ್ಕೊಂಡಿರೋದು ವಿಚಿತ್ರವಾಗಿ ನಡೆದಿರುತ್ತೆ. ಇಲ್ಲ ನಿಮ್ಮ ಮನೆಗೆ ಬುಸ್ ನಾಗಪ್ಪ ಬಂದಿರ್ತಾನೆ ಪದೇ ಪದೇ. ಇಲ್ಲ ಅಂತ ಹೇಳ್ಬೇಡಿ, ನೋಡೋಣ. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ, ಆರುದ್ರ ನಕ್ಷತ್ರ, ಸರ್ಪ ನಕ್ಷತ್ರಗಳು ಇಬ್ಬರು ಇದ್ದಾರೆ. ಪುನರ್ವಸು ನಕ್ಷತ್ರ ನಿಮಗ್ ಬಾಧಕ. ಸೊ ಕುಜ ನಿಮಗೆ ಲಾಭಾಧಿಪತಿ ಪ್ಲಸ್ ಷಷ್ಠಾಧಿಪತಿ ನಿಮ್ಮ ನಕ್ಷತ್ರಗಳಲ್ಲೇ ಅಡಿಗೆ ಕುಳಿತಿದೆ. ಸೊ ಯು ವಿಲ್ ಬಿ ಅಟ್ಯಾಕ್ಡ್. ಇಲ್ಲ ನಿಮಗ್ ಬಂದಿರೋ ಜಾಗದಲ್ಲಿ ತಮ್ಮನಿಗೋ, ಅಣ್ಣನಿಗೋ, ಗಂಡನಿಗೋ ಇನ್ನೊಂದು ಏನೋ ಒಂದು ಕೊರತೆ. ಹೌದೋ ಅಲ್ವೋ ಅಂತ ಹೇಳ್ಬಿಡಿ, ನೋಡೋಣ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಕನ್ಫರ್ಮ್ ಪಡಿತೀರಿ, ಅದಕ್ಕೆ ಏನ್ ಪಡಿತೀರಿ ಅಂತ ಹೇಳ್ತೀನಿ, ಅದನ್ನ ಆಲ್ಟರ್ನೇಟ್ ಮಾಡ್ಕೋಬೇಕು. ನೀವೊಂದು ಆಲ್ಟರ್ನೇಟ್ ಮಾಡ್ಕೋಬೇಕು, ಅದೇನು ಅಂತ ಹೇಳ್ತೀನಿ. ಇನ್ನೊಂದು ರಾಶಿ ಇದೆ, ಅದು ನನ್ನದಲ್ಲದ ಕನ್ಯಾ ರಾಶಿ.